ಶಶಿಕಲೆಯೋ ಅಗವಿನಾಶಿನಿಯಾದಂತಹ ಗಂಗಾಮಾತೆ ಸುಲಲಿತೆಯಾಗಿ ಹರಿಯುತ್ತಾ ಇದ್ದಾಳೆ. ಪುಣ್ಯ ವಾಹಿನಿಯಂತಹ ಆ ದೇವಿ ಹರಿಯುವಂತಹ ಪುಣ್ಯಕ್ಷೇತ್ರವಿದು. ಇಂತಹ ಕ್ಷೇತ್ರದಲ್ಲಿ ಹುಟ್ಟಿದಂತಹ ನಾವೇ ಪುಣ್ಯಾತ್ಮರಿ ಸರಿಯಾಗಿದೆ. ಆದ್ರೆ ನಾನು ಯಾರೆಂಬುದೇ ಗೊತ್ತಾಯ್ತಾ? ಸುಬಾಹು ಮಹಾರಾಜನ ಮುದ್ದಿನ ಮಗಳು ಶಶಿರೇಖೆ ಎಂಬುದಾಗಿ ನನ್ನನ್ನು ಕರೀತಾ ಇದ್ದಾರೆ. ಸ್ವಾಮಿ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ತಂದೆ ತಾಯಂದಿರು ಮಕ್ಕಳ ಮನವರಿತು ವ್ಯವಹಾರವನ್ನು ಮಾಡಿದಾಗ ಮಕ್ಕಳ ಮನಸ್ಸಿಗೆ ಸಂತೋಷವಾಗುವುದಕ್ಕೆ ಸಾಧ್ಯ ಉಂಟು. ಯೋಗ್ಯವಾದ ಗುರುಗಳ ಮುಖೇನ ವಿದ್ಯೆಯನ್ನು ಕಲಿತಿದ್ದೇನೆ. ಆದರೆ ನನ್ನ ಆಸೆ ಏನು ಗೊತ್ತುಂಟ? ನನಗೊಂದು ಹವ್ಯಾಸ ಬೇಕಿತ್ತು, ನಾಟ್ಯ ಕಲಿಬೇಕು ಎಂಬುದಾಗಿ. ಬಾರಿಸುವುದು ಕಲಿಯುವುದ? ನನಗೆ ಬಾರಿಸ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನೀವು ಆಯ್ತು ಅಂತ ಹೇಳ್ತೀನಿ, ನನಗೆ ಬಾರಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಂತ ಪದ್ಯ ಹೇಳುವುದ? ಹೌದು, ಒಳ್ಳೇದು ಹೌದು, ಹೇಳುದು ಶ್ರುತಿಗೆ ಸೇರ್ಬೇಕಲ್ಲ. ಹಾ, ಅಲ್ಲ, ಅಭ್ಯಾಸ ಮಾಡಿ ಸೇರಿಸ್ಬೋದು. ಆದ್ರೆ ನಮ್ಮಲ್ಲಿ ಹಾಡುವವರೇ ಇದ್ದಾರಲ್ಲ, ಮತ್ತೆ ನಾವ್ಯಾಕೆ ಹಾಡುವುದು? ಅದೆರಡೂ ಬೇಡ ಎಂಬುದಾಗಿ. ಹಾಡುವವರು ಬಾರಿಸುವವರು ಇರುವಾಗ ನಮ್ಮಲ್ಲಿ ಕೊರತೆ ಆದದೇ ಕುಣಿಯೋರಿಲ್ಲ ಎಂಬುದಾಗಿ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ನಾನು ಕುಣಿತ ಕಲ್ತ್ರೆ ಹೇಗೆ? ಹಾಗಾಗಿ ಯೋಗ್ಯವಾದ ಗುರುಗಳ ಮುಖೇನ ನಾಟ್ಯ ಅನ್ನು ಕಲಿತೆ. ಒಳ್ಳೆ ನಾಟ್ಯ ಮಾಡ್ತೇನೆ ನಾನು. ಕಲಿತಂತಹ ನಾಟ್ಯ ನಮ್ದು ವ್ಯರ್ಥವಾಗಬಾರದು. ನನ್ನ ಆರಾಧ್ಯ ದೇವಿ ಇದ್ದಾಳೆ, ದುರ್ಗಾ ಪರಮೇಶ್ವರಿ. ಅವಳ ಸನ್ನಿಧಿಗೆ ಹೋಗಿ ಅನುದಿನವೂ ನಾಟ್ಯ ಸೇವೆಯನ್ನು ಮಾಡುವವಳು ನಾನು. ಆದ್ರೆ ಇವತ್ತು ಸ್ವಲ್ಪ ಕುಣಿದದ್ದು ಹೆಚ್ಚಾಗಿ ಹೋಯ್ತು. ಹೌದಪ್ಪ, ಅಮ್ಮನ ಸನ್ನಿಧಿಯಲ್ಲಿ ನಾಟ್ಯ ಸೇವೆಯನ್ನು ಮಾಡಿ ಬಹಳ ಆಯಾಸವಾಯಿತು. ಹಾಗೆ ನಿದ್ರೆ ಮಾಡಿದೆ. ಆಗ ಒಂದು ಘಟನೆ ನಡೆದು ಹೋಯ್ತು. ಕನಸಿನುಳಿ ಪರಿಕಂಡು ಕನಸು ಬಿದ್ದದ್ದಲ್ಲ, ಕನಸಿನುಳಿ ಪರಿಕಂಡು ನೃಪದನು ಜೀವನೊಳಗೆ ಸಂಬೋಧಗೊಂಡು
ಕನಸಿನುಳ್ಳಿ ಬರಿಕೊಂಡು ಕನಸಿನುಳ್ಳಿ ಬರಿಕೊಂಡು ನೃಪತನುಜ ತನ್ನೊಳಗೆ ಸಂಮೋದವಗೊಂಡು ನೃಪತನುಜ ತನ್ನೊಳಗೆ ನನಗೆ ಆಯಾಸವಾಗುವುದೇ ತಡ. ನಿದ್ರೆ ಬರು. ಹೌದು, ಒಳ್ಳೆ ನಿದ್ರೆ ಮಾಡಿದೆ. ಎಲ್ಲಿ? ಅರಮನೆಗೆ ಹೋಗಿ ನಿದ್ರೆ ಮಾಡಿದ್ದಲ್ಲ, ದೇವಸ್ಥಾನದಲ್ಲೇ ನಿದ್ರೆ ಮಾಡಿದ್ದು. ನಿದ್ರೆ ಬಂತ, ನಿದ್ರೆ ಕನಸು ಬಿತ್ತು. ಹೌದಪ್ಪ, ತಂಪಾದ ಗಾಳಿ ಬೀಸ್ತಾ ಇತ್ತ, ಹಾಯಾಗಿ ನಿದ್ರೆ ಬಂತ. ಆ ನಿದ್ರೆಯಲ್ಲಿ ಬಿದ್ದಂತ ಕನಸಲ್ಲಿ ಬಲ್ಲಿರ ನನ್ನ ಅಮ್ಮ ಕನಸಲ್ಲಿ ಬಂದದ್ದು. ಯಾವಮ್ಮ? ಹೆತ್ತಮ್ಮ ಅಲ್ಲ, ಆರಾಧ್ಯ ದೇವಿ ದುರ್ಗಾ ಪರಮೇಶ್ವರಿ. ಬಂದು ಹೇಳಿದಂತಹ ಮಾತಾದ್ರೆ ಏನು? ಯುವರಾಜನ ಕೈ ಹಿಡಿತೀನಿ ನೀನು. ಹಾಗಾದರೆ ಅಮ್ಮ ಹೇಳಿದ್ದಾರೆ, ಕನಸೆಂಬುದು ನನಸಾಗಬೇಕಂತಿದ್ರೆ ಕನಸಿನ ಗಂಟನ್ನು ಹೊತ್ತುಕೊಂಡು ಇಲ್ಲೇ ಇರುವುದಲ್ಲ, ಗಂಟನ್ನು ಬಿಡಿಸಬೇಕು. ಮಗಳ ಗಂಟು ಬಿಡಿಸುವುದಲ್ಲಿ ಅಪ್ಪನಲ್ಲಿ ಹೋಗ್ತೇನೆ.